ನೋಡಿ ನಮ್ಮ ಜೊತೆ ನಮ್ಮ ಶ್ರೀ ಕೂಡ ಬಂದವ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಕೇಳ್ಕೊಟ್ಟವನ ನಿನ್ ಜನ್ಮಕ್ಕೆ ಹೋಗೋ. ತಮಿಳೆಲ್ಲ ನೋಡಲ್ಲ ಅಮ್ಮ. ಏನಂದೆ ಇನ್ನೊಂದ್ಸಲ ಹೇಳು. ಕನ್ನಡ ಅಭಿಮಾನಿಗಳು ತಮಿಳೆಲ್ಲ ನೋಡಲ್ಲ ಅಮ್ಮ. ಮಗು ಎತ್ಕೊಂಡವನೇ. ನೀವಾ ನಾನು ಯಾರೋ ಗಂಡಸ್ರು ಅನ್ಕೊಂಡೆ. ಒಂದ್ ಸ್ವಲ್ಪ ನಾಚಿಕೆ ಅವನಿಗೆ ವಿಡಿಯೋ ಮುಂದೆ ಬರಕ್ಕೆ ಅಲ್ವಲ್ಲ. ನಿಮ್ ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳ್ಗೆ ಬಿಟ್ಬಿಡಿ ಪ್ಲೀಸ್. ಇವನ್ ಮುಖ ನೋಡ್ಬಿಟ್ರೆ ಆನ್ ಆಗೋದು ಆನ್ ಆಗಲ್ಲ, ನೋಡ್ಕೊಬಿಡಿ. ಥ್ಯಾಂಕ್ ಯು ಚಿನ್ನ ಅನ್ಬೇಕು ನೀನು. ಟ್ಯಾಂಕ್ ಯು ಚಿನ್ನ. ಅಂಗಡಿಗೆ ಬಂದ್ಬಿಟ್ಟು ತರತರಲೆ ತರ ಆಡ್ಬಿಡ್ರಿ, ತಗೊಳ್ರಿ ಯಾವ್ದಾದ್ರು ಒಂದು ಹೋಗೋದ ಬೇಗ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಕಳ್ಳ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಐತಿ. ನಂದೆಲ್ಲ ಪರ್ಚೇಸಸ್ ಚೂತಿಯ ತರ ಮಾಡಿದ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಏನಕ್ಕೆ ಅಂದ್ರೆ ಫೋನು ಡ್ಯಾಮೇಜ್ ಆಗ್ಬಿಟ್ಟಿತ್ತು, ಸೊ ಬ್ಲ್ಯಾಕ್ ಗ್ಲಾಸ್ ಹಾಕ್ಸಕ್ ಹೋಗ್ತಾ ಇದೀವಿ. ಈ ತರ ಆಗೈತೆ ತಗೊಂಡು. ಹೌದು ಲಿಯಾ संडे को ओपन है, मॉर्निंग आया. सैटरडे क्लोज है, संडे को ओपन है, मॉर्निंग आए. ನಮ್ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಮನೇಲಿ ನಮ್ಮಮ್ಮ ನಾವು ಗೌಡ್ರಾಗಿ ವೆಸ್ಟ್ ತಿಂದ್ರೆ ಮನೇಲಿ ಕೆರ ಹಾಕಿ ತಗೊಂಡ್ಬಿಟ್ಟು ಕೊಡಿತಾರೆ. ಬರೀ ಇಂಥದೆಯ. ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತಿನ ವ್ಲಾಗ್ನ ನಾವು ನಿತಿ ಕಾರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಇವತ್ತಿನ ವ್ಲಾಗ್ ಬಂದು ನಿತಿ ಒಂದು ಸ್ಕೇಲ್ ತಗೊಬಂದಿದ್ದ ಮೊನ್ನೆ, ತೂಕ ಮಾಡೋ ಸ್ಕೇಲು. ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅಂತ ವಾಪಸ್ ರಿಟರ್ನ್ ಕೊಡಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ನಮ್ಮ ಜೊತೆ ನಮ್ಮ ಶ್ರೀ ಕೂಡ ಬಂದವ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಏಯ್ ಆಯ್ ಮಾಡು ಐಸ್. ಈಗ ನಾವು ಕರೆಕ್ಟಾಗಿ ಒಂಟಿಕೊಪ್ಪಲು ಹತ್ರ ಇದ್ದೀವಿ. ಒಂಟಿಕೊಪ್ಪಲು ದೇವಸ್ಥಾನ ಹತ್ರ ಇದ್ದೀವಿ. ಈಗ ನಾವು ಚಿಕ್ಕಗಡಿಯಾರ ಹತ್ರ ಹೋಗ್ಬೇಕು. ಸೊ ಬನ್ನಿ ಅಲ್ಲಿಗೆ ಹೋಗ್ಬಿಟ್ಟು ಸಿಗೋದ. ಸೊ ಗಾಯ್ಸ್, ಈಗ ನಾವು ಕರೆಕ್ಟಾಗಿ ಮುನ್ನಾಸ್ ಮಾರ್ಕೆಟ್ ಹತ್ರ ಇದ್ದೀವಿ. ಸೊ ಇಲ್ಲಿಂದ ಎಲ್ಲಿಗೆ ಹೋಗ್ಬೇಕಲ್ಲ? ನೆಕ್ಸ್ಟು ಗಾಂಧಿ ಸ್ಕ್ವೇರ್ ಹತ್ರ ಹೋಗ್ಬೇಕು. ಕರ್ಕೊಂಡು ಹೋಗಿದ್ದು ಇವನ್ನ ಸ್ಕೇಲ್ ಕೆಟ್ಟೋಗಿರೋ ಸ್ಕೇಲ್ ಕೊಟ್ಟಿದ್ದಾನೆ ನೋಡಿ. ಇವನ್ ಮಕ್ಕ ನೋಡ್ಬಿಟ್ಟು ಕೆಟ್ಟೋಗಿರೋ ಸ್ಕೇಲ್ ಕೊಟ್ಟವನ. ನಿನ್ ಜನ್ಮಕ್ಕೆ ಹೋಗೋ. ಅವ್ನ ಮುಖ ನೋಡ್ಬಿಟ್ಟು ಕೊಟ್ಟಿರೋದು. ನನ್ನ ತರ ಸ್ಕೇಲ್ ತಗೊಂಡ್ರೆ ಅವ್ನ ತರ ಸ್ಕೇಲ್ ಬೇಕು ಅಂತ ತಗೊಂಡಿರೋದು. ಓಕೆ ಗಾಯ್ಸ್, ಈಗ ಅಭಿಮಾನಿಗಳು ಈಗ ಇಲ್ಲೆಲ್ಲಾರು ಪಾರ್ಕಿಂಗ್ ಮಾಡ್ಬೇಕು. ಪಾರ್ಕಿಂಗ್ ಮಾಡಿದ್ರೆ ಕನ್ನಡ ಅಭಿಮಾನಿಗಳು ತಮಿಳೆಲ್ಲ ನೋಡಲ್ಲ ಅಮ್ಮ. ಏನಂದೆ ಇನ್ನೊಂದ್ಸಲ ಹೇಳು. ಕನ್ನಡ ಅಭಿಮಾನಿಗಳು ತಮಿಳೆಲ್ಲ ನೋಡಲ್ಲ ಅಮ್ಮ. ನಾವು ದರ್ಶನ್ ಅಭಿಮಾನಿಗಳು. ದರ್ಶನ್ ಅಲ್ಲಿ ಕಾಯ್ತಾಲೆ ಒಬ್ರು ಇರ್ಬೇಕು ಇಲ್ಲೇ. ಇಲ್ಲೇ ಲಾಕ್ ಮಾಡ್ಬಿಟ್ಟವ್ರೆ. ಸೊ ಗಾಯ್ಸ್, ಆಗ್ಲೇ ಎಲ್ಲ ಕಾರ್ನಲ್ಲಿ ಎತ್ತವ್ರೆ. ನೋಡ್ ಪಾರ್ಕಿಂಗ್ ಕಾರ್ನೆಲ್ಲನೂ ಪಾರ್ಕಿಂಗ್ ಹತ್ರ ಬಂದಾಯ್ತು. ಇವಾಗ ಎಲ್ಲಾರು ಒಂದ್ ಕಡೆ ಪಾರ್ಕ್ ಮಾಡ್ಬೇಕು ಕಾರ್ನ. ಸೊ ಈಗ ಚಿಕ್ಕಡಿಯಾರ ಹತ್ರ ಪಾರ್ಕಿಂಗ್ ಮಾಡಿದೀವಿ. ಇಲ್ಲೇ ಮುಂದೆನೇ ಚಿಕ್ಕಡಿಯಾರ. ಈಗ ಅಲ್ಲಿವರೆಗೂ ಗಾಂಧಿ ಸ್ಕ್ವೇರ್ವರೆಗೂ ನಡ್ಕೊಂಡು ಹೋಗ್ಬೇಕು. ಬನ್ನಿ ಅಲ್ಲಿಗೆ ಹೋಗ್ಬಿಟ್ಟು ಸಿಗೋದ. ಬರೋ ಬೇಗಲೇ. ಈಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಾನು ನಿತಿ ಶ್ರೀ. ನೋಡಿ ಇದೇ ಸ್ಕೇಲು ನನ್ನ ಹಿಡ್ಕೊಬತ್ತವನೆ. ಮಗು ಎತ್ಕೊಂಡವನೆ. ನೀವಾ ನಾನು ಯಾರೋ ಗಂಡಸ್ರು ಅನ್ಕೊಂಡೆ. ಒಂದ್ ಸ್ವಲ್ಪ ನಾಚಿಕೆ ಅವನಿಗೆ ವಿಡಿಯೋ ಮುಂದೆ ಬರಕ್ಕೆ ಅಲ್ವಲ್ಲ. ನಿಮ್ ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳ್ಗೆ ಬಿಟ್ಬಿಡಿ ಪ್ಲೀಸ್. ಒಂದ್ ಸ್ವಲ್ಪ ನಾಚಿಕೆ ವಿಡಿಯೋ ಮುಂದೆ ಬರೋಕ್ಕೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ನಾವು ಅಲ್ಲಿಗೆ ಹೋಗ್ಬೇಕು. ಬಂದು ಗಾಂಧಿ ಸ್ಕ್ವೇರ್ಗೆ ಬಂದಾಯ್ತು. ಈಗ ಮಹಾತ್ಮ ಗಾಂಧಿ ಅಂತ ಇವ್ರೆ, ಎಲ್ಲಿ ಅಂಗಡಿ ಅಲ್ಲ ಇರೋದಾ? ಮಹಾತ್ಮ ಗಾಂಧಿ ಇವರೇ ನೋಡ್ಕೊಂಡ್ರಿ. ಅಂಗಡಿ ಹತ್ರ ಹೋಯ್ತಾ ಇದೀವಿ ಈಗ ನಡ್ಕೊಂಡು. ಫುಲ್ ಎಲ್ಲ ಅದೇ ಅಂಗಡಿಯಲ್ಲಿ ಪಾತ್ರೆ ಅಂಗಡಿಗಳು. ಹೇಳು ಅದೇ ಅಂಗಡಿ ಏನರ್ಥ ತಿಳ್ಕೋಬೇಕು. ಪಾತ್ರೆ ಅಂಗಡಿ ಇದೇನಾ? ಇದೇ ಸ್ಕೇಲ್ ಅಂಗಡಿ.
ಬಂದಾಯಿತು ಸ್ಕೇಲ್ ಅಂಗಡಿಗೆ ಈಗ ಅಷ್ಟೇಯಾ ಆನ್ ಮಾಡು ಬರೀ ಕರೆಂಟ್ ಹಾಕೋರೆ ಮಾತ್ರ ಬರೋದಾ ಬರ್ತಾ ಇದೆ ಎತ್ಕೋ ಮತ್ತೆ ತೋರ್ಸದ ಇದ್ಯಾವ ಥರ ತೂಕ ಅಷ್ಟೇ 1 kg ರೈಟಿಂಗ್ ರೇಟಿಂಗ್ ಅದು ಆ ಥರ ತಗೊಂತಾನೆ ಸ್ಟೀಲ್ದು ಐತಲ್ಲ ಅದು ತಗೊಂತಾನ ಅದನ್ನೇ ತಗೊಂಬತ್ತೆ ಮತ್ತೆ ಅಲ್ಲಿ 3 ಐತಲ್ಲ ಹತ್ತಾನೆ ಅಂದ್ರೆ ಜನಗಳ ಕಾಣಲ್ಲ ಅಂತ ನಾನು ಹೇಳ್ತಿರೋದು. ಬಂದು ನೋಡ್ಕೋತಾರ ಬಿಡು ಅಲ್ಲೇ ಹೆಂಗಿರೋ ಅಲ್ಲೇ ಬರ್ತಾರಲ್ಲ ಮೇಕೆ ಬರ್ತಾರಪ್ಪ ಹೆಂಗಿದಿರೋ ಇದು ಬರೀ ಇವೆಲ್ಲ ತೂಕದ್ದು ಇವೆಲ್ಲ ಅನೈತಕ್ಕೆಲ್ಲ ಆಫ್ ಮಾಡ ಇದು ಎಷ್ಟು ಕೆಜಿ ಇದು ಎಷ್ಟು ಇವ್ನ ಮುಖ ನೋಡ್ಬಿಟ್ರೆ ಆನ್ ಆಗೋದು ಆನ್ ಆಗಲ್ಲ ನೋಡ್ಕೊಬಿಡಿ. ಥ್ಯಾಂಕ್ ಯು ಚಿನ್ನ ಅನ್ಬೇಕು ನೀನು ಟ್ಯಾಂಕ್ ಚಿನ್ನ ಅಂಗಡಿಗೆ ಬಂದ್ಬಿಟ್ಟು ತರತರಲೆ ಥರ ಆಡ್ಬಿಡ್ರಿ ತಗೊಳ್ರಿ ಯಾವ್ದಾದ್ರು ಒಂದು ಹೋಗೋದ ಬೇಗ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಕೊಡ್ಬಾರ್ದು ಅವನು ಅದನ್ನೇ ತಗೊಳಾಯ್ತಲ್ಲ ಅದನ್ನೇ ಏನು ಇಂಗ್ರೀಡಿಯನ್ಸ್ ಅವನು ಸಿಬೆಂಟ್ ತಿಂತೀರಾ ಕುಡಿಗುರು ಯಾವ್ದಾಗ ಸಿಬೆಂಟ್ ಐತೆ ತಗೋ ಕಳ್ಳ ಯಾರನ್ನ ಸಿಗ್ತಾನ ಕಳ್ಳ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಇವ್ನಿಗೆ ಕೊಡೋದಂತಣ ಸೇಫ್ಟಿಗಿಲೆ ನೈತಿದೆ ಅಂತಣ ಕಳ್ಳ ಕೊಡು ಪಾಪ ಕಳ್ಳ ಅವ್ರು ಸಿಬೆಂಟ್ ಕದೀತಾನ ಇವನ್ನೇ ತೋರಿಸ್ತಾನ ಕಳ್ಳ ನನ್ನಲ್ಲ ಅವನು ನಾನೇ ನೀನ್ ತೋರ್ಸಿದ್ದು. ಮುಂದೆಗಡೆ ವಿಡಿಯೋ ಮಾಡ್ತಾನಲ್ಲ ಅವನೇ ತೋರಿಸಿದ್ದು ಸಿಬೆಂಟ್ ಆಯ್ತು ಅಂತ ಫೈನಲ್ ಇದೇ ಫೈನಲು ಸೈ ಸೆಲೆಕ್ಷನ್ ಇದು ಪರ್ಚೇಸ್ ಮಾಡಿರೋದು. ಸೈ ಸೆಲೆಕ್ಷನ್ ಪರ್ಚೇಸ್ ಈ ಟೈಮ್ ಇವರೇ ಪರ್ಚೇಸ್. ಹೋದ್ಸಲ ಚೂತಿಯ ಥರ ನಂದೆಲ್ಲ ಪರ್ಚೇಸಸ್ ಹೋದ್ಸಲ ಚೂತಿಯ ಥರ ಮಾಡಿದ ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಈ ಸಲ ಕರೆಕ್ಟ್ ಮಾಡೋಣ. ಸೊ ಗಾಯ್ಸ್ ಈಗ ಸ್ಕೇಲ್ನ ಪ್ಯಾಕ್ ಮಾಡಕ್ಕೆ ಹೇಳ್ಬಿಟ್ಟು ಈಗ ಕೆ ಯು ಸ್ಟ್ರೀಟ್ಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಏನಕ್ಕೆ ಅಂದರೆ ಫೋನು ಡ್ಯಾಮೇಜ್ ಆಗ್ಬಿಟ್ಟಿತ್ತು. ಸೊ ಬ್ಲ್ಯಾಕ್ ಗ್ಲಾಸ್ ಹಾಕ್ಸೋಕೆ ಹೋಗ್ತಾ ಇದ್ದೀವಿ. ಸೊ ನೋಡ್ದ ಈ ಥರ ಆಗ್ಬಿಟ್ಟಿದೆ ನೋಡಿ ಫೋನ್, ಈ ಥರ ಆಗೈತೆ. ಇದು ತಗೊಂಡಿದ್ದು 3 ದಿನಕ್ಕೇ ನೀವು ಹೋದ ವರ್ಷ ನ್ಯೂ ಇಯರಲ್ಲಿ ಈ ಥರ ಆಗ್ಬಿಡ್ತು. 1 ವರ್ಷ ಆಯ್ತಾ ಬತ್ತು ಹಾಕ್ಸ್ಬೇಕು ಅನ್ಕೋತಾ ಇದ್ದೋ. ಈಗ ಸೊ ಹಾಕ್ಸ್ಬೇಕು, ಇವಾಗ ಹೋಗ್ತಾ ಇದೀವಿ ಹಾಕ್ಸೋಕ್ಕೆ. ಬನ್ನಿ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀವಿ ಕೆ ಯು ಸ್ಟ್ರೀಟ್ಗೆ ಹೋಗ್ಬಿಟ್ಟು. ಈಗ ಕೆ ಯು ಸ್ಟ್ರೀಟು ಗ್ರೀನ್ ಕಾಂಪ್ಲೆಕ್ಸ್ ಹತ್ರ ಬಂದಿದ್ದೀವಿ. ಸೊ ಒಳಗಡೆ ಎಲ್ಲ ಬರೀ ಮೊಬೈಲ್ ಅಂಗಡಿ ಈಗ ಬಂದಿದ್ದೀವಿ. ಸೊ ಗಾಯ್ಸ್ ಹೋಗಿ ಕೇಳ್ಕೊಂಡು ಬಂದು ಹಾಕೋಕ್ಕೆ 3 ಅವರ್ ಇಲ್ಲ 2 ಅವರ್ ಬೇಕಂತೆ. ಸೊ ಇವಾಗ ಟೈಮ್ ಇಲ್ಲ. ಸೊ ಅದಕ್ಕೆ ಮಂಡೇ ಬರ್ತೀವಿ. ಮಂಡೇ ಬಂದು ಹಾಕ್ಸ್ತೀವಿ. ಇವಾಗ ಕಾರ್ ಹತ್ರ ಇವಾಗ ಇದು ಸ್ಕೇಲ್ ಅಂಗಡಿ ಹತ್ರ ಹೋಗ್ಬಿಟ್ಟು ಸ್ಕೇಲ್ ಎತ್ಕೊಂಡು ಕಾರ್ ಹತ್ರ ಹೋಗ್ಬೇಕು. ಪುಷ್ಪಟೋ ಇಲ್ಲ ನೀ ಬಾಸ್ತು ಪುಷ್ಪ ಶ್ರೀ ಹಿಂದಿ ಪುಷ್ಪ ಹಿಂದಿ ಅಲ್ಲೇ ಪುಷ್ಪ ಟು ಹಿಂದಿ ಲ್ಯಾಂಗ್ವೇಜು. ಈಗ ಶ್ರೀನ ಸ್ಕೇಲ್ ಥರ ಕಳಿಸ್ತಾ ಇದ್ದೀವಿ. ಒಟ್ಟಿಗೆ ಇವಾಗ ನಾವು ಕಾರ್ ಎತ್ಕೊಂಡ್ಬಿಡ್ತೀವಿ. ಶ್ರೀ ಸ್ಕೇಲ್ ಎತ್ಕೊಂಡು ಬರ್ತಾನೆ. ನಾವು ಕಾರ್ನ ಪಾರ್ಕಿಂಗಿಂದ ಈ ಪೊಲೀಸ್ ಗಾಡಿಯವ್ರು ಕರ್ಕೊಬರ್ತಾರೆ. ನಾವು ಪಾರ್ಕಿಂಗಿಂದ ಕಾರ್ನ ತಗೊಂಬಂದಲ್ಲ ಇನ್ನು ಪಿಕ್ ಮಾಡ್ಕೊತೀವಿ. ಸೊ ಈಗ ಕಾರ್ ಹತ್ರ ಹೋಗ್ಬಿಟ್ಟು ಕಾರ್ ತಗೊಬರೋದ ಬನ್ನಿ. ಫೈನಲಿ ಈಗ ಕಾರ್ ಹತ್ರ ಬಂದಾಯಿತು. ಹಿಂಗೆ ಹೋಗೋದ ಡೌನು ಮುಂದೆ ಹಂಗೆ. ಸೊ ಗಾಯ್ಸ್ ಈಗ ಫೈನಲಿ ಕಾರ್ ಒಳಗಡೆ ಬಂದಾಯಿತು. ಈಗ ಶ್ರೀನ ಹೋಗಿ ಪಿಕ್ ಮಾಡ್ಕೊಂಡು ಇವಾಗ ಸ್ವಲ್ಪ ಪರ್ಚೇಸ್ ಮಾಡಬೇಕು. ಮೆಡಿಕಲ್ ಹೋಗಿ ಟ್ಯಾಬ್ಲೆಟ್ ತೊಗೋಬೇಕು. ಸೊ ಬನ್ನಿ ಶ್ರೀನ ಹೋಗಿ ಪಿಕ್ ಮಾಡ್ಕೊಳ್ಳೋದು ಫಸ್ಟ್. ಶ್ರೀನ ಪಿಕ್ ಮಾಡ್ಕೊಂಡಾಯ್ತು. ಈಗ ಮೆಡಿಕಲ್ಗೆ ಹೋಗ್ಬೇಕು. ಮೆಡಿಕಲ್ ಹೋಗಿ ಟ್ಯಾಬ್ಲೆಟ್ ತೊಗೊಂಡು ಇಲ್ಲಿಲ್ಲ ನೆಕ್ಸ್ಟ್ ಪಯಣ ಟ್ಯಾಂಕು ವಾಟರ್ ಟ್ಯಾಂಕ್ ಅಲ್ಲ
ಏ ಹಾಂ ಮೇಟ್ಗಳಿಗೆ ಹೋಗ್ಬೇಕು ಇನ್ನೂ ಸ್ವಲ್ಪ ಕೆಲಸ ಇದೆ. ಮಿಷಿನ್ ತಗೋಬೇಕಂತೆ, ಕಟಿಂಗ್ ಮಿಷಿನು ತಗೊಂಡು ಹೌದು ಲಿಯಾ संडे को ओपन है, मॉर्निंग आया. सैटरडे क्लोज है, संडे को ओपन है, मॉर्निंग आए. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ರೀ ಇದು. ಸೊ ಗಾಯ್ಸ್, ಫೈನಲಿ ಮೆಡಿಕಲ್ ಹೋಗಿ ಮಾಡಿ ತಗೊಂಡಾಯ್ತು. ಅವರು ಕಾರಲ್ಲಿ ನನಗೋಸ್ಕರ ವೆಯ್ಟ್ ಮಾಡ್ತವ್ರೆ. ಅವ್ರನ್ನ ಕಾರಲ್ಲಿ ಇಟ್ಬಿಟ್ಟು ನಾನು ಒಬ್ಬನೇ ಬಂದೆ ಮಾತ್ರ ತಗೊಂಡು ಹೋಗ್ತೀನಿ ಮೆಡಿಕಲ್ಗೆ. ಸೊ ಈಗ ಅವರು ಎಲ್ಲವ್ರೆ ಅಂತ ಹುಡುಕ್ಬೇಕು. ಇಲ್ಲವರೆ ಗಾಯ್ಸ್, ಅಲ್ಲೇ ಐತೈತೆ, ಇಲ್ಲ ವೆಯ್ಟ್ ಮಾಡ್ತಾವ್ರೆ ನಮಗೋಸ್ಕರ. ಸೊ ಬನ್ನಿ ಕಾರ್ಗೆ ಹೋಗೋಣ. ಸೊ ಗಾಯ್ಸ್, ಫೈನಲಿ ಅಂಗಡಿ ಹತ್ರ ಬಂದಾಯಿತು. ದುರದೃಷ್ಟ ಅಂಗಡಿನೇ ಬಾಗ್ಲಾಕ್ಬಿಟ್ಟವ್ರೆ. ಸೊ ಈಗ ಅವ್ರಿಗೆ ಕಾಲ್ ಮಾಡಬೇಕು. ರಿವರ್ಸ್ ಆಗ್ತೀಯಾ? ಫೋನ್ ಮಾಡ್ಲಾ? ಯಾಕೋ ಅಯ್ಯೋ ನೀನು ಯಾವಾಗ ನೋಡು ಒಳ್ಳೆ ಎರಡ್ರೆ ಥರನೇ ಆಡೋದು. ವಾಯ್ಸ್ ಅದೇ ಅಂಗಡಿ, ಅವನೇ ಪರ್ಚೇಸ್ ಮಾಡ್ತಿರೋದು. ನಮ್ಗೆ ಬೇಕಾಗಿರೋದು ಕೋಳಿ ಕಟಿಂಗ್ ಮಿಷಿನು. ಬತ್ತಾವ್ರಂತ ಸೈಡ್ಗೆ ಹಾಕ್ಲಾ? ಬತ್ತಾವ್ರಂತೆ ಗಾಯ್ಸ್. ಒಂದು ದುರದೃಷ್ಟ ಅದೃಷ್ಟ ಬತ್ತಾವ್ರಂತೆ. ಬರಲಿಲ್ಲ ಅಂದ್ರೆ ಇಲ್ಲಿ ಗಂಟೆ ಬಂದಿದ್ದು ವೇಸ್ಟ್ ಆಗ್ಬಿಡ್ತಿತ್ತು. ಬನ್ನಿ ನೋಡೋದ ಏನಾಯ್ತು ಎಷ್ಟಾಯ್ತದೆ ಅಂತ. ಅವ್ರು ಹೋಗೋರೆ ಕೊಟೇಶನ್ ಹಾಕ್ಸ್ಕೊಬರೋಕ್ಕೆ, ಮಿಷಿನ್ ತಗೊಳಕ್ಕೆ. ನಾನು ಕಾರಲ್ಲೇ ಕೂತಿದ್ದೀನಿ. ಸೊ ಬನ್ನಿ, ನಾನು ಹೋಗ್ತೀನಿ ಇವಾಗ. ನಾವು ಹೋಗ್ತೀವಿ, ಯಾರು ಕೂತ್ಕೊಂಡು ಬೇಜಾರು. ಇದೇ ಕೋಳಿ ಅಂಗಡಿ ಮಿಷಿನ್ಗಳು ನೋಡೋದ. ಬನ್ನಿ ಏನು ಕೊಟೇಶನ್ ಹಾಕ್ತಾರೆ ಅಂತ. ಇದೆ ಅಂಗಡಿ. ಕೋಳಿ ಒಂದೇ ತರ ಸೈಜ್ ಇರಲ್ಲ, ದಪ್ಪ ಸಣ್ಣ ಇದ್ದಾಗ ನಿಮಗ್ ಬೇಕಾಗಿ ಸೈಜ್. ಇದ್ರಲ್ಲಾದ್ರೆ ನಿಮಗ್ ಬೇಕಾದಂಗೆ ಕಟ್ ಮಾಡ್ತೀರಿ, ಅದ್ರಲ್ಲಾದ್ರೆ ನೀವು ಬೇಕಾದಂಗೆ ಕಟ್ ಮಾಡಕ್. ಇದೇನಾ? ಇಲ್ಲಿನ ರೀಕಿಲ್ಲ ಇದು. ಇದೇನು ಮಿಷಿನ್? ಇದು ಕೋಳಿ ಕ್ಲೀನ್ ಮಾಡೋ ಮಿಷಿನ್. ಅದೆಲ್ಲ ಇದು ಓ, ಅಪ್ಪಿ ತಪ್ಪಿ ಏನಾರ ಕೈ ಕೊಟ್ಬಿಟ್ರೆ ಕೈ ಹೋಯ್ತಾ ಬೆಳ್ಳು? ಅಲ್ಲಿದೆ, ಅದೆಷ್ಟದು? ಅಲ್ಲೂ ಹೊರಗಡೆ ಇದೆ. ಅದೆಷ್ಟದು? ಇದು ಒಂದು 15 kg ವರೆಗೂ ಮಾಡ್ಬೋದು ಇದ್ರಲ್ಲಿ. 15 kg 8 ಕೋಳಿವರೆಗೂ ಹಾಕ್ಬೋದು. ಹಾ, ಅದು ಗೇರ್ ಬಾಕ್ಸ್ ಇದೆ. ಹಾ, ಅದ್ರಲ್ಲಿ 1.5 HP ಮೋಟರ್ ಇದೆ. 35,000 ರೂಪಾಯಿ ಆಗತ್ತೆ ಅಣ್ಣ. ಸೇಮ್ ಅದ್ರಲ್ಲೇನೆ ಡಬಲ್ ಬೆಲ್ಟ್ ಬರುತ್ತೆ. ನಿಮಗೆ 5ರಿಂದ 6 ಕೋಳಿ ಹಾಕ್ಬೋದು. 28,000 ರೂಪಾಯಿ ಆಗುತ್ತೆ. ಇದಾದ್ರೆ 25,000 ರೂಪಾಯಿ ಆಗುತ್ತೆ. ಅದಾದ್ರೆ 23. ಹಾ, ಅದಾದ್ರೆ 21,500. ದೊಡ್ಡದೇ ಅಲ್ಲಿ ಅಣ್ಣ, ದೊಡ್ಡ ಅಂಗಡಿ ಅದು. ಎಷ್ಟು ಇದು ಮಾಡ್ತಿರೋದ್ರೆ ಇದಕ್ಕೆ ಹೋಗಿ ಅಣ್ಣ. ಗೇರ್ ಬಾಕ್ಸ್ ಚೆನ್ನಾಗಿರುತ್ತೆ. ಮಿಷಿನ್ ಒಬ್ಬರು ಎಷ್ಟು ಬೇಕಾಗಿತ್ತಲ್ಲ? ವೈಟು 600 ರೂಪಾಯಿ ಇದೆ. ವಾಷರ್ ಇದೆಯಾ ನಿಮ್ದು? ವಾಷರ್ ಇಲ್ಲ. ವಾಷರ್ ಇದ್ದಿಲ್ಲ ಅಂದ್ರೆ 600 ರೂಪಾಯಿ. ವಾಷರ್ ಇರೋದಾದ್ರೆ 1250. ಇವೆಲ್ಲ ನಾರ್ಮಲ್ ಕಮ್ಮಿ ಇದೆ. ಹಾ, ಈಗ ವಾಷರ್ ಇಲ್ಲ ತಾನೆ? ಇದೆಲ್ಲ ಗ್ರೈಂಡಿಂಗ್ ಮಿಷಿನು. ಏನು ಗುರು, ಏನೇನೋ ಮಿಷಿನ್ ಐತಲ್ಲ ಗುರು ಇದು. ಈಗ ಬರೋ ಮಿಷಿನ್ಗಳಿಗೆಲ್ಲ ಮಾಡೋದು ವಾಷರ್ ಇರೋದೇ ಅಣ್ಣ. ಎರಡೇ ಸಾಕ? ಇನ್ಯಾವುದು ಕೋಳಿ ಬೈತಾರಣ್ಣ, ಕಟ್ ಮಾಡೋದು ಇದೆ ಅಲ್ಲ ಕೋನ್. ಕೋನ್ ಸ್ಟಾಕ್ ಇಲ್ಲ ಅಣ್ಣ, ಕೊಡ್ತೀನಿ. ಒಂದು ಪೊಟೇಷನ್ ಹಾಕೊಡಿ ಅಣ್ಣ. ಯಾವಿದೆ ಅಣ್ಣ? ಇಲ್ಲೇ ಅಣ್ಣ, ಊಟಗಳಲ್ಲಿ ಒಂದೈತೆ, ಕೇರಳದಲ್ಲಿ ಒಂದೈತೆ, ಎರಡೈತೆ. ಊಟಗಳಲ್ಲಿ ಮಧು ಚಿಕನ್ ಇದೆಯಲ್ಲ, ಮಧು ಚಿಕನ್ ಹತ್ರ ಇವ್ರದ್ದು ಇರೋದು. ಅವ್ರಿಗೆಲ್ಲ ನಾನೇ ಕೊಟ್ಟಿದ್ದೀನಿ ಅಣ್ಣ. ಪೊಟೇಷನ್ ಹಾಕೊಡಿ, ಸ್ವಲ್ಪ ಕಾಸ್ಟ್ಲಿ ಆಗಿ. ಕಾಸ್ಟ್ಲಿ ಇರೋದು ಯಾಕೆ? ನಾನು ನೀಟಾಗಿ ಬಾಳ್ಕೆ ಬರಬೇಕು. ಕಾಸ್ಟ್ಲಿ ಇರೋದು ಯಾಕೆ? ಏನಿಲ್ಲ, ಅಮೌಂಟ್ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ. ಸೊ ಗಾಯ್ಸ್, ಫೈನಲಿ ಕೊಟೇಶನ್ ಹಾಕ್ಸಾಯ್ತು. ಟೋಟಲಿ ಇಷ್ಟು ಹಾಕವ್ರೆ ಬಿಲ್ಲು. 35, 70, 94 ಸಾವಿರ ಬಿಲ್ ಹಾಕವ್ರೆ. ಇನ್ನು ಇದಕ್ಕೆ ಸ್ಕೇಲ್ ಬೇಕಲ್ಲ ಸರಿ? ನಿಂಗೊಂದು ಸ್ಕೇಲು ಟೋಟಲು 1 ಲ್ಯಾಕ್ ಆಗುತ್ತೆ. ವಿತ್ 18% GST, 18,000 GSTನೇ ಆಗುತ್ತೆ ಲಕ್ಷಕ್ಕೆ. ನೋಡಿ ಇಷ್ಟು ಆಗೈತೆ. ಈಗ ನೆಕ್ಸ್ಟು ಪಯಣ ಎಲ್ಲಿಲ್ಲ, ನೆಕ್ಸ್ಟ್ ಪಯಣ KRS. ಗಾಯ್ಸ್, ಈಗ ಊಟ ಮಾಡೋಕ್ಕೆ ಫಾಸ್ಟ್ ಫುಡ್ಗೆ ಬಂದಿದ್ದೀವಿ. ಅದಿಲ್ಲ, ಅಲ್ಲೇ ಇರಲಿ ಬಲ ಊಟ ಮಾಡುವ ಸಮಯ.
ವೆಜ್ ತಿಂದರೆ ಇವ್ರ ಮನೇಲಿ ಬೈತಾರಂತೆ. ಅದಕ್ಕೆ ಇವಾಗ ನಾನ್ ವೆಜ್ ತಿನ್ಬೇಕು ಅಂದ್ಬಿಟ್ಟು ಕರ್ಕೊಂಡ್ಬಂದವನೆ. ವೆಜ್ ತಿಂದ್ರೆ ಏನಿಲ್ಲ ನಿನಗೆ ಮನೇಲಿ ನಮ್ಮಮ್ಮ ನಾವು ಗೌಡ್ರಾಗಿ ವೆಜ್ ತಿಂದ್ರೆ ಮನೇಲಿ ಕೆರ ಹಾಕಿದಾವಂದ್ಬಿಟ್ಟು ಹೊಡಿತಾರೆ. ಬರೀ ಇಂಥದೆಯ. ಆದ್ರೆ ಶನಿವಾರ ಆದ್ರೂ ಪರವಾಗಿಲ್ಲ, ನಾನು ವೆಜ್ ತಿಂತಾ ಇದ್ದೀನಿ ಅಂತ ಗೊತ್ತಾದ್ರೆ ನಮ್ಮಮ್ಮ ಬಳಿಕೆ ಕೊಡಲ್ಲ ಮನೆಯೊಳಗೆ. ಹಂಗಾದ್ರೆ ನಿಮ್ಮ ಮಮ್ಮಿ ವಿಡಿಯೋ ನೋಡ್ಲಿ. ನಿತ್ಯವ್ರ ಮನೇಲಿ ಯಾವ ವಾರ ಆದ್ರೇನು. ಇವಾಗ ಹೋಗಿ ಊಟ ಮಾಡಬೇಕು. ಬನ್ನಿ ಊಟ ಮಾಡಕ್ಕೆ ಬಿರಿಯಾನಿ ಬಂತು. ಈಗ ಬಿರಿಯಾನಿ ತಿನ್ನುವ ಸಮಯ. 300 ಗ್ರಾಮ್ ಹಾಕಿ. ಅದೇ 300. ಅಣ್ಣಾಜಿ ಸ್ಪಾನ್ಸರು 300 ರೂಪಾಯಿ. 300 ಗ್ರಾಮ್ ಕಬಾಬು. ಸೊ ಫ್ಯಾಮ್ ಫೈನಲಿ ಊಟ ಎಲ್ಲ ಮಾಡಾಯ್ತು. ಈಗ ಮನೆಗೆ ಹೋಗುವ ಸಮಯ. ಅಪ್ಪ ಹೊಟ್ಟೆ ಎಲ್ಲ ತುಂಬಾಯ್ತು ಗಾಯ್ಸ್. ಫುಲ್ಲು ಲೋಡ್ ಆಗ್ಬಿಟ್ಟಿತ್ತು ಹೊಟ್ಟೆ ಎಲ್ಲ. ಒಳ್ಳೆ ಊಟ. ಫುಲ್ಲು ಜಾಲಿ. ಅಪ್ಪ ಮದುವೆ ಬಂದ್ರೆ ಇಲ್ಲೇ ಸಂಪರ್ಕಿಸಿ. ಸೊ ಗಾಯ್ಸ್ ಫೈನಲಿ ಈಗ ಮನೆಗೆ ಹೋಗ್ತಾ ಇದ್ದೀವಿ ಎಲ್ಲರೂ ಊಟ ಮಾಡಿಕೊಂಡು. ಸೊ ನಾವು ಕರೆಕ್ಟಾಗಿ ಇನ್ಫೋಸಿಸ್ ಹತ್ರ ಇದ್ದೀವಿ ನೋಡಿ. ಇನ್ಫೋಸಿಸ್ ಗೇಟು. ಸೊ ಗಾಯ್ಸ್ ಫೈನಲಿ ಮನೆಗೆ ಬಂದಾಯಿತು. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಲಾಗ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಬೇಗ ಹೋಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಫ್ಯಾಮ್, ಲವ್ ಯು ಆಲ್. ಬಾಯ್. ಸಿಗೋಬಾ ನೆಕ್ಸ್ಟ್ ಲಾಗಲ್ಲಿ.